ಈಗ ನೀವು ನೋಡ್ತಾ ಇರೋದು ಹುಂಚದಲ್ಲಿರುವಂಥ ಪಾರ್ಶ್ವನಾಥ ಸ್ವಾಮಿ ದೇವಸ್ಥಾನ. ಬನ್ನಿ ಸರ್, ಹಂಗೆ ಬನ್ನಿ ನೀವು. ಸರ್ ಒಂದು ನಿಮಿಷ ಹಂಗೆ ಒಂದು ಹೊರಗಡೆ ಹೋಗಿ ಬರ್ತೀರಾ ನೀವೇನೆ? ಹಿಂಗೆ ಹಿಡ್ಕೊಂಡು ಹೋಗಿ, ನೀವು ಕ್ಯಾಮ್ರಾ ನೋಡ್ಬೋದು, ನೋಡಿ ಮುಂದೆ ನೋಡ್ಬೋದು, ಹಂಗೆ ಹೋಗಿ. ಗೊಮಟೋ ಇದು ಕಮಟೋಪಸರ್ಗ ಪಾರ್ಶ್ವನಾಥ ಸ್ವಾಮಿ. ಇದು ಪಾರ್ಶ್ವನಾಥ ಸ್ವಾಮಿ ತೀರ್ಥಕರ ಆಗಕ್ಕಿಂತ ಮೊದಲು ಮೋಕ್ಷಕ್ಕೆ ಹೋಗುವಂತ ಸಂದರ್ಭಕ್ಕಿಂತ ಮೊದಲು ಅವನಿಗೆ ಕಷ್ಟಗಳನ್ನು ನೀಡಿರುವಂತ ಒಂದು ಚಿತ್ರಣ ಇಲ್ಲಿ ಉಲ್ಲೇಖ ಆಗಿದೆ. ಯಾರ್ಯಾರು ತೊಂದರೆಗಳನ್ನು ನೀಡ್ತಾರೆ ಅದರಿಂದ ಎಲ್ಲ ಅವನು ಮುಕ್ತಿ ಹೊಂದಿ ಪಾರ್ಶ್ವನಾಥ ಸ್ವಾಮಿ ಮೋಕ್ಷವನ್ನು ಹೊಂದುತ್ತಾನೆ. ಹಾಗಾಗಿ ಕಮಟೋಪಸರ್ಗ ಪಾರ್ಶ್ವನಾಥ ಅಂತ ಒಂದು ಈ ಕೆತ್ತನಲ್ಲಿ ಪ್ರತಿಬಿಂಬಿತವಾಗಿದೆ. ಸೊ ಇದು ಭಾರತದಲ್ಲಿ ಎಲ್ಲೂ ಇಲ್ಲ, ವಿಶೇಷವಾಗಿ ಇಲ್ಲಿದೆ ಪಾರ್ಶ್ವನಾಥ. ಇಲ್ಲೇ ನಮ್ಮ ಹುಂಚ ದೇವಸ್ಥಾನದಲ್ಲಿ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಯಕ್ಷಿಯರು ಪೂಜೆ ಮಾಡ್ತಾ ಇದ್ದಾರೆ ಈ ಪಾರ್ಶ್ವನಾಥ ಸ್ವಾಮಿಗೆ. ಯಕ್ಷಿಯರು ಪೂಜೆ ಮಾಡ್ತಾರೆ. ನಮ್ಮ ದಿಗಂಬರ ಸಮಾಜದಲ್ಲಿ ಪಾರ್ಶ್ವನಾಥ ಸ್ವಾಮಿ ಆಮೇಲೆ ಇವ್ರನ್ನ ಪೂಜೆ ಮಾಡುವಂತ ವಿಶೇಷ ಒಂದು ಪ್ರತೀತಿ ಇದೆ. ಸೊ ಪಾರ್ಶ್ವನಾಥ ಸ್ವಾಮಿಯ ಕಮಟೋಪಸರ್ಗ ಆ ಒಂದು ಇದು ಕೆತ್ತನೆಯ ರೂಪ, ಫುಲ್ ಎಲ್ಲ ಅವ್ರು ಏನೇನು ಕಷ್ಟಗಳು ಅನುಭವಿಸಿದ್ದಾರೆ ಅದೆಲ್ಲ ಕೆತ್ತನೆಯ ರೂಪದಲ್ಲಿ ಇಲ್ಲಿದೆ. ವಿಶೇಷವಾಗಿ ಕುಷ್ಮಾಂಡಿನಿ ದೇವಿ ಇಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ, ಕಾಯಿಲೆಗಳು ಬಂದರೆ ಹಾಗೂ ಮಕ್ಕಳಾಗದೇ ಇರುವಂಥವ್ರು ಇಲ್ಲಿ ಹರಕೆ ಹೊತ್ತು ಪೂಜೆ ಸಲ್ಲಿಸ್ತಾರೆ. ಹರಕೆ ಒಂದು ಹೊತ್ತೋದ್ರಿಂದ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಕುಷ್ಮಾಂಡಿನಿ ದೇವಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುತ್ತೆ. ಹುಂಚಕ್ಕೆ ಪೀಠಕ್ಕೆ ಬರುವಂಥ ಭಟ್ಟಾರಕರಿಗೆ ಮೊದಲು ಇಲ್ಲಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪೂಜಿಸಲಾಗುವುದು, ಪಾದಪೂಜೆಯನ್ನು ಮಾಡಲಾಗುವುದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ, ಹುಂಚಕ್ಕೆ ಯಾವುದೇ ಒಂದು ಸ್ವಾಮೀಜಿಯವರು ಇಲ್ಲಿ ಪೀಠಕ್ಕೆ ಬರುವಂಥವ್ರು ಸ್ವಾಮೀಜಿಯವರಿಗೆ ಇಲ್ಲಿ ಅವರಿಗೆ ಕೂರಿಸಿ ಅವರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಅಭಿಷೇಕ ಕಾರ್ಯಕ್ರಮ ಅದಾದ್ಮೇಲೆ ಅವರಿಗೆ ಈ ಇಲ್ಲಿದ ಒಂದು ಏನಪ್ಪ ಅಧಿಕಾರ ಆಡಳಿತಕ್ಕೆಲ್ಲ ಪೀಠ ಒಂದು ಉಸ್ತುವಾರಿಗೆಲ್ಲ ಅವರಿಗೆ ಅವಕಾಶ. ಸೊ ಫಸ್ಟ್ ಇಲ್ಲಿ ಒಂದು ಪಟ್ಟಾಭಿಷೇಕ ಆಗುತ್ತೆ. ಆ ಒಂದು ಜಾಗ ನೀವು ನೋಡ್ತಾ ಇರೋದು ಪದ್ಮಾವತಿ ಕ್ಷೇತ್ರದಲ್ಲಿರುವಂಥ ಲಕ್ಕಿ ಮರ. ಈ ಲಕ್ಕಿ ಮರದ ಹತ್ರ ಇದ್ದೀವಿ. ಬನ್ನಿ, ಈ ಲಕ್ಕಿ ಮರದ ಒಂದು ವಿಶೇಷತೆ ಏನು, ಇದರ ಪ್ರಾಮುಖ್ಯತೆ ಏನು ಅನ್ನೋದು ಶ್ರೀಕಾಂತ್ ಅವರು ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಹೇಳಿ. ಈ ಲಕ್ಕಿ ಮರ ಇದೆಯಲ್ಲ, ಸುಮಾರು 1500 ವರ್ಷಗಳ ಹಿಂದೆ ಜಿನದತ್ತರಾಯ ಬಂದು ಇಲ್ಲಿ ನೆಲೆ ನಿಂತ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಸುಮಾರು 1500 ವರ್ಷಗಳಿಂದ ಇದು ಬತ್ತದೇ ಇದೆ. ಈ ಕ್ಷೇತ್ರದ ಒಂದು ಸತ್ಯ ಉಳಿಬೇಕಾದ್ರೆ ಪದ್ಮಾವತಿ ದೇವಿ ಜಿನದತ್ತರಾಯನಿಗೆ ಒಂದು ಆಶ್ವಾಸನೆಯನ್ನು ನೀಡುತ್ತಾಳೆ. ಶ್ರೀ ಕ್ಷೇತ್ರದಲ್ಲಿ ಬಲಗಡೆ ಪ್ರಸಾದ ಆಗೋವರೆಗೂ, ಲಕ್ಕಿ ಮರ ಒಣಗುವವರೆಗೂ, ಮುತ್ತಿನ ಕೆರೆಯಲ್ಲಿ ನೀರು ಬತ್ತುವವರೆಗೂ ನಮ್ಮ ಕ್ಷೇತ್ರದ ಸತ್ಯ ಉಳಿಯುತ್ತದೆ. ಇದಕ್ಕೆ ಇದೇ ಲಕ್ಕಿ ಮರ ಸಾಕ್ಷಿಯಾಗಿದೆ. ಓಕೆ. ಸೊ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಅಂತ? ಇದು ಅವಾಗಿನ ಕಲ್ಪನೆ. ಜಿನದತ್ತರಾಯ, ಇದು ಪದ್ಮಾವತಿ. ಈ ಚಿತ್ರಗಳಂತ ಈ ಚಿತ್ರಗಳು ಪದ್ಮಾವತಿ. ಇದು ಜಿನದತ್ತರಾಯನ ಒಂದು ಕಲ್ಪಿತ ಮೂರ್ತಿ. ಇದರಲ್ಲಿ ಬಂದು ನೋಡಿ, ಇದು ತುಂಬ ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಭಕ್ತರು ಬಂದು ಇದು ಮುಟ್ಟುವುದಾಗಲಿ ಮತ್ತು ಏನು ಅದು ಹಾಳು ಮಾಡಬಾರ್ದು ಅಂತೇಳಿ ನೋಡಿ ಗ್ಲಾಸ್ ಹಾಕಿ ತುಂಬ ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ. ಯಾಕೆಂದರೆ ಇದು ಈಗಿನ ಪೀಳಿಗೆಗೆ ಅಷ್ಟೇ ಸಾಕಾಗಲ್ಲ. ಈ ಒಂದು ಜೈನ ಸಂಸ್ಕೃತಿ ಇನ್ನೂ ಮುಂದಿನ ಪೀಳಿಗೆಗೂ ಲಕ್ಷ ವರ್ಷಗಳು ಉಳಿಬೇಕು ಅಂತ ಹೇಳಿ ಇಲ್ಲಿಯ ಒಂದು ಆಡಳಿತ ಮಂಡಳಿ ತುಂಬ ಚೆನ್ನಾಗಿ ಇದನ್ನು ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋದು ಇಲ್ಲಿಯ ಒಂದು ಯಾತ್ರಿ ನಿವಾಸ, ಇಲ್ಲಿಯ ಒಂದು ಅಕೊಮಡೇಷನ್ ಫೆಸಿಲಿಟಿ ನೀವು ಇವಾಗ ನೋಡ್ತಾ ಇರೋದು. ಎಷ್ಟು ರೂಮ್ ಇದೆ ಇಲ್ಲಿ? ಎಷ್ಟು ರೂಮ್ ಇದೆ? ಈ ಒಂದು ಕೊಠಡಿಯಲ್ಲಿ 40 ರೂಮ್ಗಳ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಬರೋಂಥ ಭಕ್ತರಿಗೆ ಈ ರೂಮ್ಗಳನ್ನು ನೀಡಲಾಗುತ್ತೆ. ಸೊ ಅದೇ ನೀವು ಇಲ್ಲಿ ಹಿಂದೆ ನೋಡ್ತಾ ಇರೋದು ಈ ಹುಂಚ ಪದ್ಮಾವತಿ ದೇವಿಯ ಒಂದು
ಮೂಲ ಸ್ಥಾನವನ್ನು ಈಗೆಲ್ಲ ಡೆಮೋಲೇಷನ್ ಮಾಡಿ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಮೂಲ ಸ್ಥಾನ ಇದೆ, ಅದು ಕ್ಲೀನಾಗಿ ಒಳಗಡೆ ಒಂದು ಮೂಲ ಸ್ಥಾನ ಇದೆ, ಅದು ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದ್ರ ಮುಂದೆ ಇರೋ ದೇವಸ್ಥಾನ ಎಲ್ಲ ಡೆಮೋಲೇಷನ್ ಮಾಡಿ ಈಗ ಒಂದು ಜೀರ್ಣೋದ್ಧಾರದ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಹುಂಚ ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತಾ ಇರೋದು ಹೊಸ ರಥ ಇದು ನಿರ್ಮಾಣ ಆಗ್ತಾ ಇದೆ. ಇನ್ನೇನು ಇದು ಫೈನಲ್ ಸ್ಟೇಜಲ್ಲಿ ಬಂದಿದೆ. ಏಪ್ರಿಲ್ ಎಂಟೊಳಗಡೆ ಇದರ ಒಂದು ಕೆಲಸ ಎಲ್ಲ ಮುಗಿದು ಇದು ಏಪ್ರಿಲಲ್ಲಿ ಇದರ ಮೆರವಣಿಗೆ ಉತ್ಸವ ಇದೆ ಇದರಲ್ಲಿ ಹುಂಚದಲ್ಲಿ. ಇದು ಮಕ್ಕಳ ಬಸದಿ, ಶ್ರೀ ಕ್ಷೇತ್ರದಲ್ಲಿರುವಂತಹ ಮತ್ತೊಂದು ಬಸದಿ. ಈ ಬಸದಿಗೆ ಅನೇಕ ಜನರು ಹರಕೆ ಹೊತ್ತು ಮಕ್ಕಳಾಗದೇ ಇರೋರು ಕಷ್ಟಗಳನ್ನು ಪರಿಹರಿಸು ಎಂದು ಕೇಳಿಕೊಂಡಾಗ ಮಕ್ಕಳಾಗಿರದ ಉದಾಹರಣೆ ಸಹಿತ ಇದೆ. ಇಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂಥ ಅಕೊಮಡೇಷನ್ ಫೆಸಿಲಿಟಿ ಇದು. 100 ರೂಮ್. ಇಲ್ಲಿ 100 ರೂಮ್ಸ್ ಇದೆ. ಅಂದರೆ ಇದರಲ್ಲಿ 100 ರೂಮ್ಸ್ 100 ಫ್ಯಾಮಿಲಿಗೆ ಇಲ್ಲಿ ಉಳ್ಕೋಬೋದು. ಸೊ ಯೋಚನೆ ಮಾಡಿ, ತುಂಬ ದೊಡ್ಡದಾಗಿರುವಂಥ ಒಂದು ಅಕೊಮಡೇಷನ್ ಫೆಸಿಲಿಟಿ. ಅಲ್ಲಿ ನೀವು ನೋಡಿದ್ದು ನಮ್ಮ ದೇವಸ್ಥಾನದ ಹತ್ರ ನೋಡಿದ್ದು 40 ರೂಮು. ಇಲ್ಲಿ ನಾವು 100 ರೂಮ್ ಇದೆ. ಇನ್ನು ಬೇರೆ ಎಲ್ಲ ಇದೆಯಾ? ಅಲ್ಲಿ ದೇವೇಂದ್ರ ಭವನ ಅಂತ ಇನ್ನೊಂದು ಕಡೆ. ಸೊ ಇಲ್ಲಿ ತ್ರೀ ಪ್ಲೇಸಸಲ್ಲಿ ಅಕೊಮಡೇಷನ್ ಫೆಸಿಲಿಟಿ ಇದೆ ಬರೋಂಥ ಭಕ್ತರಿಗೆ ಉಳ್ಕೊಳ್ಳೋದಕ್ಕೋಸ್ಕರ. ಸೊ ಇದು ಸ್ವಲ್ಪ ಎಲ್ಲ ಥರ ವ್ಯವಸ್ಥೆ, AC ರೂಮ್ಸ್ ಇದೆ, ನಾನ್ AC ರೂಮ್ಸ್ ಇದೆ, ಮತ್ತು ಆ ಕಡೆ ಇನ್ನೊಂದು ಕಡೆ ನಾರ್ಮಲ್ ರೂಮ್ಸ್ ಇದೆ. ಸೊ ಅದಕ್ಕೆ ತಕ್ಕಂಗೆ ಚಾರ್ಜಸ್ಸು ಸಹ ಇದೆ ಇಲ್ಲಿ. ಪ್ಲಸ್ ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಾನು ಎದುರುಗಡೆ ಇದೇನು ನೋಡ್ತಾ ಇದ್ದೀರಿ, ಇದು ನೀವು ನೋಡ್ತಾ ಇರೋದು ಶ್ರೀ ಪದ್ಮಾವತಿ ದೇವಸ್ಥಾನದ ಕಡೆಯಿಂದ ಇರುವಂಥ ಶ್ರೀ ಪರಂಜ್ಯೋತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದು. ಈಗ ನಾವಿರೋದು ಇಲ್ಲಿ ಹುಂಚ ಪದ್ಮಾವತಿ ಕ್ಷೇತ್ರದಲ್ಲಿರುವಂಥ ಗೋಶಾಲೆ ಇದು. ಈ ಗೋಶಾಲೆಯಲ್ಲಿದ್ದೀವಿ ಇವಾಗ. ಇಲ್ಲಿ ನೋಡ್ಬೋದು ತುಂಬ ಹಸುಗಳು ಹೊರಗಡೆ ಹೋಗಿದೆ, ಅದು ಮೇಯಕ್ಕೆ ಹೋಗಿದೆ. ಈಗ ಇಲ್ಲಿ ಇರುವಂಥ ಹಸುಗಳು ನಾವು ಇಲ್ಲಿ ನೋಡ್ಬೋದು. ಎಷ್ಟು ಹಸು ಇದೆ ಇಲ್ಲಿ? ಎಷ್ಟು ಹಸು? 50 ಒಟ್ಟೆಲ್ಲ ಅವು ಬಿಟ್ಟಿದ್ದೀವಿ ಅಲ್ಲಿ ಹೊರಗಡೆ. ಮೇಯಕ್ಕೆ ಹೋಗಿದೆ. ಈ ಮಲೆನಾಡು ಗಿಡ್ಡ ಅವನ್ನೆಲ್ಲ ಎಮ್ಮೆ, ಕೋಣ, ಗಿಡ್ಡ ಅವನ್ನೆಲ್ಲ ಬಿಟ್ಟು ಹೊಡಿತಿದೆ. ಇವನ್ ಮಾತ್ರ ಬಿಟ್ಟು ಹೊಡಿಯೋದು. ಫಾರ್ಮ್ ಜಾಸ್ತಿ ಹೋಗಂಗಿಲ್ಲ ಇವು. ಹೌದು. ಇವು ಕರುಗಳೆಲ್ಲ ಇಲ್ಲಿದ್ದಾವೆ. ಬಾ ಬಾ. ಸೊ ಎಷ್ಟು ಹಸುಗಳಿದೆ ಸರ್ ಇಲ್ಲಿ? ಇಲ್ಲಿ ಇವು ಜೆರ್ಸಿ ಆಕಳು ಒಂದು 20 ಇದ್ದಾವೆ. ಹಾಂ. ಮತ್ತು ಎಮ್ಮೆ ಒಂದು 10 ಇದ್ದಾವೆ. ಹಾಂ. ಮತ್ತು ಕಂತ್ರಿ ದನಗಳು ಒಂದು 10 ಇದ್ದಾವೆ. ಹಾಂ. ಕರುಗಳು ಒಂದು 20 ಇದ್ದಾವೆ. ಒಟ್ಟೆಲ್ಲ ಒಂದು 50 ಇದ್ದಾವೆ. ಸೊ ಇಲ್ಲಿ ಹುಂಚದ ಒಂದು ಗೋಶಾಲೆಯಲ್ಲಿ 50ಕ್ಕೂ ಹೆಚ್ಚು ದನಕರಗಳಿದೆ. ಸೊ ಇಲ್ಲಿ ಈಗ ತುಂಬ ಹೇಳಿದ್ನಲ್ಲ, ಅವಾಗ ತುಂಬ ಹೋಗಿದೆ, ಹೊರಗಡೆ ಮೇಯಕ್ಕೆ ಹೋಗಿದೆ. ಬಾಕಿ ಇರೋದೆಲ್ಲ ಇಲ್ಲೇ ಇದೆ. ಬಂದ್ರ
ಇಲ್ಲೇ ಪದ್ಮಾವತಿ ದೇವಸ್ಥಾನದಲ್ಲಿ ಇದು ಕುದುರೆನೂ ಸಹ ಇದೆ ಇಲ್ಲಿ. ದೇವಸ್ಥಾನದೇ ಕುದುರೆ ಇದೆ. ಏನು ಹೆಸರು? ಹೀರಾ. ಹೀರಾ ಹೀರಾ ಅಂತ ಕುದುರೆ. ಕುದುರೆ ನೋಡಿ, ಇದು ಗಂಡು ಕುದುರೆ, ಕಪ್ಪು ಕುದುರೆ, ಹೀರಾ ಅಂತ ಹೆಸರು. ಪಟ್ಟದ ಕುದುರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಪಟ್ಟದ ಕುದುರೆ ಅಂತ ಹೇಳ್ತಾರೆ. ಇಲ್ಲಿ ಹುಂಚಾದು ಒಂದು ಇನ್ಸ್ಕ್ರಿಪ್ಷನ್ಸ್ ಲೈಕ್ ಬಸದಿಗಳ ಬಗ್ಗೆ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಲೈಕ್ ಹುಂಚಾ ವಾಸ್ ರೂಲ್ಡ್ ಬೈ ದ ಕದಂಬಾಸ್ ಆಫ್ ಬಣಾವಸಿ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ಸೊ ಆ ಒಂದು ಸಮಯದಲ್ಲಿ ಇದ್ದಂಥ ಒಂದು ಬಸ್ತಿ ಇದು. ತುಂಬ ಹಳೆ ಬಸ್ತಿ. ನಾವು ನೋಡ್ಬೋದು ಇಲ್ಲಿ ತುಂಬ ಹಳೆ ಕಾಲದ ಕೆತ್ತನೆಗಳು ಮತ್ತು ಎಲ್ಲ ಇದೆ ಇಲ್ಲಿ. ತುಂಬ ದೊಡ್ಡ ಬಸ್ತಿನೇ ಇದೆ ಇಲ್ಲಿ. ನೋಡಿ, ಆಗಿನ ಕಾಲದ್ದು ಮಾನಸ್ತಂಭ ಇದು. ಇಲ್ಲಿ ಯಾವುದೇ ಥರ ಒಂದು ಜಸ್ಟ್ ಎಲ್ಲ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಬಿಟ್ಟು ಬೇರೆ ಯಾವುದೇ ಥರ ಒಂದು ರೀಕನ್ಸ್ಟ್ರಕ್ಷನ್ ಆಗಲಿ ಯಾವುದು ಏನು ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಪೂಜೆನೂ ಆಗಂಕಾನೆ ಯಾವುದು ಪೂಜೆನೂ ಇಲ್ಲ. ಜಸ್ಟ್ ಎಲ್ಲ ಒಂದು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಕ್ಲೀನಾಗಿ. ನೋಡ್ಬೋದು ನೀವು ಎಲ್ಲ ಥರದ್ದೊಂದು ನೋಡ್ಬೋದು. ನೋಡಿ ಯಾವ ಥರ ಇದೆ ಅಂತ. ಪಿಲ್ಲರ್ಗಳು ನೋಡಿ, ಆಗಿನ ಕಾಲಕ್ಕೆ ಎಷ್ಟು ತುಂಬ ಚೆನ್ನಾಗಿ ಒಂದು ಪಿಲ್ಲರ್ಗಳಿದೆ ನೋಡಿ. ಇದು ಈ 4 ಪಿಲ್ಲರ್ ಮೇಲೆ ಈ ಒಂದು ಮಂಟಪ ಕೂತಿದೆ. ನೋಡ್ಬೋದು ನಿಮ್ಗೆ ಸುತ್ತ ಇರೋವಂಥ ಒಂದು ಇದು ನೋಡ್ಬೋದು. ಇದೇ ಮೇನ್ ಬಸ್ತಿ. ಇದು ಜಸ್ಟ್ ಇವಾಗ ಹಂಚೆಲ್ಲ ಹಾಕಿ ಒಂದು ಪ್ರೊಟೆಕ್ಟ್ ಮಾಡಿದ್ದಾರೆ ಇವರು. ಇದು ಮೇನ್ ಬಸ್ತಿಗೆ ಹೋಗುವಾಗ ಬಲಗಡೆ ಇರೋಂಥ ಒಂದು ಶಿಲ್ಪ ಇದು. ಇದು ಬಸ್ತಿ. ನಾವು ಮೇನ್ ಸ್ಟೆಪ್ ಬಂದ ತಕ್ಷಣ ನಮಗೆ ಸಿಗೋವಂಥ ಒಂದು ಹಾಳಿದು. ಎಲ್ಲ ಒಂದು ತುಂಬ ಅದ್ಭುತವಾಗಿರೋಂಥ ಒಂದು ಕೆತ್ತನೆ ಮಾಡಿ ಈ ಥರ ಒಂದು ಸ್ತೂಪಗಳ ಮೇಲೆ ನಿಂತ್ಕೊಂಡಿದೆ ಇದು. ಇದು ನಾನು ಈಗ ಸುತ್ತ ನಿಮಗೆ ಈ ಒಂದು ಬಸ್ತಿಯ ಸುತ್ತ ಇರುವಂಥ ಒಂದು ವ್ಯೂ ಇದು ನೋಡ್ತಾ ಇರೋದು. ಇನ್ನು ನೋಡಿ, ಅದರೊಳಗಡೆ ಇನ್ನೊಂದು ಹಾಳಿದೆ, ನಿಮ್ಗೆ ಕಾಣಿಸ್ಬೋದು. ಇಲ್ಲಿ ಪ್ರತಿಷ್ಠೆ ಒಂದು ಮಹಾವೀರ ಸ್ವಾಮಿದು ಒಂದು ಪ್ರತಿಷ್ಠೆ ಇದು ಡೋರ್ ಮೇಲೆ ಇದೆ. ಇನ್ನೊಂದು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಒಂದು ತುಂಬ ವಿಸ್ತೀರ್ಣವಾಗಿರುವಂಥ ಒಂದು ಹಾಳಿದೆ, ನೋಡಿದ್ರಲ್ಲ. ಇದರ ಒಳಗಡೆ ಗರ್ಭಗುಡಿ ಇದೆ, ಬಟ್ ಕತ್ಲೆ ಇದೆ, ಏನು ಕಾಣಿಸಲ್ಲ ಗರ್ಭಗುಡಿ ಒಳಗಡೆ. ಇಲ್ಲಿ ಪ್ರತಿಷ್ಠಾಪನೆ ಇದೆ, ಮೂರ್ತಿ ಪ್ರತಿಷ್ಠಾಪನೆ, ಇಲ್ಲೊಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ. ಇದರ ಇಲ್ಲಿ ಮೇನ್ ಡೋರಿಂದ ಇಲ್ಲೊಂದು ಬಲಗಡೆ ಸೈಡಲ್ಲಿ 2 ಮೂರ್ತಿಗಳಿದೆ, ನೀವು ನೋಡ್ಬೋದು. ಯಾವುದು ಅಂತ ಗೊತ್ತಿಲ್ಲ, 2 ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಸೊ ಈ ಕಡೆ ಗರ್ಭಗುಡಿಯಿಂದ ಎಡಗಡೆಗೂ 2 ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು. ಹೌದು, ಇಲ್ಲೂ ಇದೆ. ಇಲ್ಲಿ ಏನು ನಿಮ್ಗೆ ಕಾಣಿಸಲ್ಲ, ಯಾಕೆಂದರೆ ಒಳಗಡೆ ತುಂಬ ಕತ್ಲೆ ಇದೆ, ಹಾಗಾಗಿ ನಿಮ್ಗೇನು ಕಾಣಿಸಲ್ಲ. ನೋಡಿ, ಇಲ್ಲೊಂದಿದೆ ನೋಡಿ, ಇದು ಒಳಗಡೆ ವ್ಯೂ ಇದು. ಜಸ್ಟ್ ನಾವು ತಿರ್ಗಾ ಹೊರಗಡೆಗೆ ಬಂದು ಹೀಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೆಪ್ಪು.
ಬನ್ನಿ ಇದರ ಸುತ್ತ ಒಂದು ನೋಡ್ಕೊಂಡು ಬರೋಣ ಯಾವ ಥರ ಇದೆ ಏನು ಅಂಥೇಳಿ. ಇದು ಹುಂಚದ ಮೇಯ್ನ್ ದೇವಸ್ಥಾನ ಇದೆಯಲ್ಲ, ಮೇಯ್ನ್ ದೇವಸ್ಥಾನದ ಆ ಸ್ಟೆಪ್ಪಿಂದ ಬಲಗಡೆ ಬಂದರೆ ನಿಮಗೆ ಇದು ಸಿಗುತ್ತೆ, ಇದು ಒಂದು ಬಸ್ತಿ ಸಿಗುತ್ತೆ. ಅಲ್ಲೇ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಮತ್ತು ಸ್ವಲ್ಪ ಬಲಗಡೆ ಬಂದರೆ ಅಲ್ಲೇ ನಿಮಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಮುತ್ತಿನ ಕೆರೆ ಮತ್ತು ಹಳೆ ಬಸ್ತಿ ಅಂತ ಹೇಳಿ ಬೋರ್ಡ್ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಏನು ಜಾಸ್ತಿ ದೂರ ಇಲ್ಲ, ಹಾರ್ಡ್ಲಿ ಒಂದು 200 ಮೀಟ್ರ್ ಒಳಗಡೆ ನಿಮಗೆ ಇದು ಸಿಗುತ್ತೆ. ಈಗ ನಾವು ಪ್ರದಕ್ಷಿಣೆ ಆಗಿ ಬಂದು ನೋಡಿದ್ರಲ್ಲ ದೇವಸ್ಥಾನ ಯಾವ ಥರ ಇದೆ ಅಂತ, ತುಂಬ ಅದ್ಭುತವಾಗಿದೆ ನೋಡಿ. ಸ್ವಲ್ಪ ತುಂಬ ಹಳೆಯ ವರ್ಷದ ದೇವಸ್ಥಾನ ಇದು. ಈಗ ಮೇನ್ ದೇವಸ್ಥಾನದ ಬಲಗಡೆಗೆ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಮತ್ತು ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ, ಪ್ಲಸ್ ಒಂದು ಕೆತ್ತನೆ ಶಾಸನ ಬರೆದಿದ್ದಾರೆ. ಅದು ಏನು ಅಂತ ಓದೋಕ್ಕೆ ತುಂಬ ಕಷ್ಟ, ಅರ್ಥ ಆಗಲ್ಲ ನೋಡಿ. ಜಸ್ಟ್ ನಿಮಗೋಸ್ಕರ ಜಸ್ಟ್ ತೋರಿಸ್ತೀವಿ ನೋಡಿ, ಓದೋಕ್ಕಾದರೆ ಓದ್ಬೋದು. ಇದ್ರ ಒಳಗಡೆ ಹೋಗ್ಬೋದು ಏನೋ ಗೊತ್ತಿಲ್ಲ, ಬಟ್ ನಾವು ರಿಸ್ಕ್ ತಗೊಂಡು ಹೋಗೋದು ಬೇಡ ಅನಿಸುತ್ತೆ. ನೋಡಿ ಒಳಗಡೆ ವ್ಯೂ ಇದು. ಹಾಗೆ ಬಂದರೆ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ಎಡಗಡೆನೆ ಒಂದು ಸ್ವಲ್ಪ ಇವರು ಇಲ್ಲಿ ಈ ಉದ್ಘಾಟನೆ ಮಾಡುವಾಗ ಸಿಕ್ಕಿದಂಥ ಸ್ವಲ್ಪ ಸ್ಕಲ್ಪ್ಚರ್ಸ್, ಒಂದು ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ, ಮತ್ತು ಶಾಸನಗಳಿದೆ, ಅದು ನೋಡ್ಬೋದು ನೀವು. ಇದೆಲ್ಲ ಜೈನಿಸಮ್ ಸಂಬಂಧಪಟ್ಟಂಗಿರೋದು, ಬಟ್ ಯಾರಿಗೆ ಬೇಕಾದ್ರೂ ಬಂದು ನೋಡ್ಬೋದು, ಇಲ್ಲಿ ದರ್ಶನ ತಗೋಬೋದು. ನೋಡಿ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ತುಂಬ ಹಳೆ ಕಾಲದ್ದು ಕೆತ್ತನೆಗಳಿದು. ಪ್ಲಸ್ ಎಲ್ಲ ಒಂದು ಕೆತ್ತನೆಗಳ ಕೆಳಗೂ ಒಂದು ಶಾಸನ ಇದೆ, ಅದು ಅರ್ಥ ಆಗಲ್ಲ ಓದೋದಕ್ಕೆ. ನೋಡಿ ಇಲ್ಲೂ ಅಷ್ಟೇ ಈ ಥರ ತುಂಬ ಏನಿಲ್ಲ ಅಂದ್ರೂ 7-8-9 ಕೆತ್ತನೆಗಳಿದೆ ನೋಡಿ. ಇಲ್ಲೊಂದು ಎಲ್ಲ ಕಟ್ಟಾಗಿ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಯಾವುದೊಂದು ಮೂರ್ತಿ ಇದೆ, ಇದು ಡಿಸ್ಟ್ರಾಯ್ ಆಗಿದೆ. ಸೊ ನಾಗಪ್ಪಂದು ಪ್ರತಿಷ್ಠೆಗಳು. ಸೊ ಏನೇನೇ ಅವ್ರಿಗೆ ಉದ್ಘಾಟನೆ ಮಾಡುವಾಗ ಲೈಕ್ ಡಿಗ್ ಮಾಡುವಾಗ ಸಿಕ್ಕಿದೆ ಅದೆಲ್ಲ ಅವರು ಕ್ಲೀನಾಗಿ ಈ ಒಂದು ಟೀಮು ಕ್ಲೀನಾಗಿ ಇಲ್ಲಿ ಜೋಡಿಸಿ ಬರೋಂಥ ಭಕ್ತಾದಿಗಳೇ ಇಲ್ಲಾಂದರೆ ಆ ಟೂರಿಸ್ಟ್ಗಳಿಗೆ ನೋಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಈ 2 ಪಿಲ್ಲರ್ ಮೇಲೆ ಇರಬೇಕಾಗಿತ್ತು, ಆರ್ಚು ಬಟ್ ಕಟ್ಟಾಗಿದೆ, ಹಾಗಾಗಿ ಇವರದು ಕೆಳಗಡೆ ಇಟ್ಟಿದ್ದಾರೆ. ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ. ನೋಡಿ ಇಲ್ಲೊಂದಿದೆ, ಎಲ್ಲ ಬರೋರಿಗೆ ನೋಡೋದಕ್ಕೆ ಅನುಕೂಲಕ್ಕೋಸ್ಕರ ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಅಷ್ಟೇ, ಈಗ ಈ ಬಸ್ತಿಲಿ ಅಷ್ಟೇ ಇರೋದು. ಇಲ್ಲಮ್ಮ ಹೋಗಿದೆ ಯಾವುದು ಪ್ರತಿಷ್ಠಾಪನೆ? ಇಲ್ಲಿಂದ ಹೊರಗಡೆ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ಬಲಗಡೆ ಬಂದರೆ ಇಲ್ಲೇ ನಿಮಗೆ ಮುತ್ತಿನ ಕೆರೆ ಸಿಗುತ್ತೆ.
ಎರಡು ಕಡೆನೂ ಮನೆಗಳೆಲ್ಲ ಇದೆ ನೋಡ್ಬೋದು ನಿಮಗೆ. ಎಲ್ಲರೂ ಕುಡಿಯೋ ನೀರ ಒಂದು ಇದೇ ಗೈಸ್ ಮುತ್ತಿನ ಕೆರೆ ಅನ್ನೋದು ಹೇಳೋದು. ಹುಂಚದಲ್ಲಿ ಮುತ್ತಿನ ಕೆರೆ ಅನ್ನೋದು ತುಂಬ ಫೇಮಸ್ ಇದೆ. ಇಲ್ಲಿ ಬಂದಿರೋರೆಲ್ಲ ಅಟ್ಲೀಸ್ಟ್ ಒಂದ್ಸತಿ ಅದರ ಬಂದು ಮುತ್ತಿನ ಕೆರೆ ನೋಡ್ಕೊಂಡೇ ಹೋಗ್ತಾರೆ. ಪದ್ಮಾವತಿ ದೇವಿಗೆ ಸಂಬಂಧಪಟ್ಟಿದ್ದಂಗೆ ಇರೋದು ಇದು. ಇದ್ರದ್ದೊಂದು ದೊಡ್ಡ ಐತಿಹ್ಯನೇ ಇದೆ. ಬನ್ನಿ ಹೋಗೋಣ ವಾಪಸ್ ಮೇಲೆ. ಮುತ್ತಿನ ಕೆರೆ ನೋಡಿದ್ದಾಯಿತು. ಈಗ ವಾಪಸ್ ನಾವು ಇಲ್ಲಿ ಬಾಹುಬಲಿ ಸ್ವಾಮಿಯ ಒಂದು ದೊಡ್ಡ ಬಸ್ತಿ ಇದೆ, ಮೇಲೆ ಬಾಹುಬಲಿ ಸ್ವಾಮಿಯ ಒಂದು ಮೂರ್ತಿ ಇದೆ, ಅದು ನೋಡ್ಕೊಂಡು ವಾಪಸ್ ನಾವು ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ನೋಡ್ತಾ ಇರೋದು ಹುಂಚ ದೇವಸ್ಥಾನ. ಸ್ವಲ್ಪ ಮುಂದೆ ಬಂದರೆ ನಿಮಗೆ ತ್ರಿಕೂಟ ಬಸದಿ ಅಂತ ಬೋರ್ಡ್ ಕಾಣಿಸುತ್ತೆ. ಈ ತ್ರಿಕೂಟ ಬಸದಿಯ ಈ ರೋಡ್ ಸ್ಟ್ರೈಟ್ ಹೋದರೆ ನಮಗೆ ಬಾಹುಬಲಿ ಸ್ವಾಮಿಯ ಒಂದು ಪ್ರತಿಷ್ಠೆ ನೋಡ್ಬೋದು. ಬನ್ನಿ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಹೋದ್ರೇ ನಮಗೆ ಆ ಬಸ್ತಿ ಸಿಗೋದು. ಇದೊಂದು ಪ್ರೈಮರಿ ಸ್ಕೂಲ್. ಇದು ಹುಂಚ ಮಠದ ಕಡೆಯಿಂದನೇ ಇದು ಏನಪ್ಪ ನಡೆಸ್ತಾ ಇರುವಂಥ ಒಂದು ಪ್ರೈಮರಿ ಬಸದಿ ವಿದ್ಯಾ ಸ್ಕೂಲ್ ಇದು. ಇಲ್ಲೂ ಇದೆ ಇನ್ನೊಂದು ಎಜುಕೇಷನ್, ಹುಂಚ ಮಠದ ಕಡೆ ನಡೆಸ್ತಾ ಇರುವಂಥ ಇನ್ನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದು. ತುಂಬ ದೂರ ನಡಿಬೇಕಾಗಿದೆ. ಅಲ್ಲಿ ನೋಡಿ ಆ ರೋಡ್ ಕಾಣಿಸ್ತಾ ಇದೆ. ಅಷ್ಟು ದೂರ ಹೋದ್ಮೇಲೆ ನಮಗೆ ಅದು ಬಸ್ತಿ ಸಿಗೋದು. ಬೆಟ್ಟದ ಮೇಲೆ ಇದೆ ಅನ್ಸುತ್ತೆ ಅದು. ಹುಂಚ ಶ್ರೀ ಪದ್ಮಾಂಬ ಹೈಸ್ಕೂಲ್ ಇದು. ಗೈಸ್ ತುಂಬ ಅಪ್ಪಿದೆ, ಅಂದರೆ ಮಧ್ಯಮ ವರ್ಗದವ್ರಿಗೆ ಏನು ತೊಂದರೆ ಇಲ್ಲ. ಸ್ವಲ್ಪ ಏಜ್ ಆಗಿರೋರಿಗೆಲ್ಲ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಕಡೆ ಬರಂಗಿದ್ರೆ ದಯವಿಟ್ಟು ಏಜ್ ಆಗಿರೋಲ್ಲ ಬರಂಗಿದ್ರೆ ದಯವಿಟ್ಟು ಆಟೋ ಇಲ್ಲ ಅದಕ್ಕೆ ಏನಿದೆ ವ್ಯವಸ್ಥೆ ಇದೆ ಅದು ಮಾಡ್ಕೊಂಡೇ ಬರಬೇಕು. ನಡ್ಕೊಂಡು ಬರೋ ಪ್ಲ್ಯಾನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ನೋಡ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ ಹುಂಚ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿದ್ದೀವಿ ನಾವು. ಅಲ್ಲೇ ಕಾಣಿಸ್ತಾ ಇರೋದು ಹುಂಚ ದೇವಸ್ಥಾನ, ಅದ್ರ ಹಿಂಭಾಗದಲ್ಲಿದ್ದೀವಿ ನೋಡಿ. ಇನ್ನೂ ಹೈಟ್ ಜಾಸ್ತಿ ಆಯಿತು. ಇದು ಎಕ್ಸಾಕ್ಟ್ ಬೆಟ್ಟದ ಮೇಲೇ ಇದೆ. ಇದು ಟಾಪ್ ಆಫ್ ದಿ ಹಿಲ್ಲಲ್ಲೇ ಇದೆ ನೋಡಿ. ಇಲ್ಲಿ 2 ಡಿವೈಟ್ ಆಗ್ತಾಯಿದೆ. ಒಂದು ತ್ರಿಕೂಟ ಬಸ್ತಿ ಅಂತೇಳಿ ಬಲಗಡೆಗೆ ತೋರಿಸ್ತಾ ಇದೆ, ಇನ್ನೊಂದು ಕುಂದ ವಿದ್ಯಾಪೀಠ ಅಂತ ಇದೆ ಇನ್ನೊಂದು ಬೋರ್ಡು. ಸೊ ಗೈಸ್, ಇದೇ ಶ್ರೀ ಬಾಹುಬಲಿ ಸ್ವಾಮಿಯ ಮೂರ್ತಿ. ಇಲ್ಲಿ ಹುಂಸದಲ್ಲಿ ಬೆಟ್ಟದ ಮೇಲೆ ಇರುವಂಥ ಬಾಹುಬಲಿ ಸ್ವಾಮಿ ಮೂರ್ತಿ ಇದು ನೋಡಿ. ಆ್ಯಕ್ಚುಲಿ ಸದ್ಯಕ್ಕೆಲ್ಲ ಕ್ಲೋಸ್ ಆಗಿದೆ ನೋಡಿ. ಇದು ಸುತ್ತ ಇರುವಂಥ ಜಾಗ ಇದು. ಮಿನಿಮಮ್ ಅಟ್ಲೀಸ್ಟ್ ಒಂದು 1.5-2 ಕಿಲೋಮೀಟರ್ ಕೆಳಗಡೆ ಹುಂಚ ದೇವಸ್ಥಾನದಿಂದ ಒಂದು 1.5-2 ಕಿಲೋಮೀಟ್ರು ಬೆಟ್ಟ ಹತ್ತಿ ಮೇಲೆ ಬರಬೇಕು. ಮೇಲೆ ಬಂದ್ರೇ ನಮ್ಗೆ ಇದು ಸಿಗೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ದೇವಸ್ಥಾನ ತುಂಬ ದೊಡ್ಡದಿದೆ. ಮೇಲೆ ಇರುವಂಥ ಜಾಗ ಎಲ್ಲ ತುಂಬ ದೊಡ್ಡದಿದೆ ನೋಡಿ. ಮಾನಸ್ತಂಭ ಮುಂದೆ ಕಾಣಿಸ್ತಾ ಇದೆ ನಿಮಗೆ. ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ, ಎಂಪ್ಲಾಯೀಸ್ ಆಗಲಿ ಸ್ಟಾಫ್ ಆಗಲಿ ಯಾರೂ ಇಲ್ಲ ಇಲ್ಲಿ. ಜಸ್ಟ್ ಎಂಟಿ ಇದೆ, ಎಕ್ದಮ್ ಎಂಟಿ ಇದೆ. ಬಾಹುಬಲಿ ಸ್ವಾಮಿ ದರ್ಶನ ತಗೊಂಡು ಈಗ ವಾಪಸ್ ನಾವು ಹುಂಚ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಹುಂಚ ಪದ್ಮಾವತಿ ದೇವಸ್ಥಾನದ್ದು
ಕೆಲಸ ನಡೀತಾ ಇದೆ ಇಲ್ಲಿ. ಅಲ್ಲಿ ನೋಡಿ ಇವಾಗ ಅಲ್ಲಿ ಕಾಣಿಸ್ತಾ ಇರೋದು ಹುಂಚ ಪದ್ಮಾವತಿ ದೇವಸ್ಥಾನದ ಮೂಲ ಕ್ಷೇತ್ರ ಅಲ್ಲಿ ಇರೋದು. ಇಲ್ಲಿ ಬಾಕಿ ಇರೋದೆಲ್ಲ ಕೆಲಸ ನಡೀತಾ ಇದೆ.